ಕೊಳಗೇರಿ ನಿರ್ಮೂಲನಾ ಮಂಡಳಿಯಿಂದ ರಾಜ್ಯಾದ್ಯಂತ ಏನು ದೀನ ದಲಿತರಿಗೆ ವಸತಿ ಯೋಜನೆ ಅಡಿಯಲ್ಲಿ ಮನೆಗಳನ್ನು ಕಟ್ಸ್ಕೊಡ್ಬೇಕಾಗಿತ್ತು, ಆ ಒಂದು ಇಲಾಖೆಯಲ್ಲಿ ಸಾಕಷ್ಟು ಭ್ರಷ್ಟಾಚಾರ ನಡೆದಿದೆ ಅನ್ನುವಂಥ ಒಂದು ಆರೋಪವನ್ನು ಹೊರಿಸಿ ಇವತ್ತು ಇಲಾಖೆ ಮುಂದಗಡೆ ಏನು ಕೊಳಗೇರಿ ನಿರ್ಮೂಲನಾ ಮಂಡಳಿ ಇದೆ, ಆ ಒಂದು ಮಂಡಳಿಯ ಮುಂದಗಡೆ ಇವತ್ತು ದೂರನ್ನು ಕೊಡೋದಕ್ಕೆ ಬಂದಿದ್ದಾರೆ. ಸಾಕಷ್ಟು ಕಾರ್ಯಕರ್ತರಿದ್ದಾರೆ. ಅಂದರೆ ಮನೆಯನ್ನು ಕಟ್ಕೊಂಡಿದ್ದಾರೆ, ಮನೆಯನ್ನು ಕಟ್ಟಿ ಏನು ಅಲ್ಲಿ ಬಿಲ್ಗಳನ್ನು ತೆಗೆದುಕೊಂಡಿರುವಂಥದ್ದು, ಆದರೆ ಮನೆಯನ್ನೇ ಕಟ್ಟಿಲ್ಲ ಆದರೂ ಕೂಡ ಬಿಲ್ಗಳನ್ನು ತೆಗೆದುಕೊಂಡಿರುವಂಥದ್ದು, ಟೆಂಡರ್ನಲ್ಲಿ ಗೋಲ್ಮೇಲ್ ಆಗಿರುವಂಥದ್ದು. ಹೀಗಾಗಿ ಸಾಕಷ್ಟು ಒಂದು ರೀತಿ ಭ್ರಷ್ಟಾಚಾರ ಆಗಿದೆ ಅನ್ನುವಂಥ ಒಂದು ಆರೋಪವನ್ನು ಮಾಡ್ತಾ ಇರುವಂಥದ್ದು. ನಮ್ಮ ಜೊತೆಗೆ ಮಾತಾಡೋದಕ್ಕೆ ಶ್ರೀನಾಥ್ ಅವರು ಇದ್ದಾರೆ. ಸರ್, ಏನು ಮುಖ್ಯವಾಗಿ ಎಲ್ಲಿ ಭ್ರಷ್ಟಾಚಾರ ಆಗಿದೆ, ಎಲ್ಲಿ ಲೋಪದೋಷಗಳಾಗಿದೆ, ಮತ್ತು ಏನು ಕೆಲವೊಂದು ಕಡೆ ಮನೆಗಳೇ ಕಟ್ಟಿಲ್ಲ ಆದರೂ ಬಿಲ್ಗಳನ್ನು ಕ್ಲಿಯರ್ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ತಾ ಇದ್ದೀರಾ, ಹೇಗೆ ಸರ್ ಇದೆಲ್ಲ ಸಾಧ್ಯನಾ? ಸರ್, ಈ ವಿಭಾಗದಲ್ಲಿ ನಾನು ಗುಲ್ಬರ್ಗಕ್ಕೆ ಹೋಗಿ 10-15 ದಿನ ಕೂತ್ಕೊಂಡು ನಾನು ಸ್ಟಡಿ ಮಾಡಿದೆ. ಬಡವರುಗಳೆಲ್ಲ ಅಳ್ತಾ ಕೂತಿದ್ದಾರೆ, ಮನೆ ಇಲ್ದಂಗೆ. ಇಲ್ಲಿ ಲೂಟಿ ಹೊಡಿತಾ ಕೂತ್ಕೊಂಡಿದ್ದಾರೆ. ಬಂದು ಆಡಿ ನಂಬರ್ಗಳನ್ನು ಬೋಗಸ್ ಮಾಡಿದ್ದಾರೆ. ಹಿಂದೆ ಇದ್ದಂಥ ರೇಸ್ ಸ್ಕೀಮ್ ಕಾಮಗಾರಿಗಳಿಗೆ ಈಗ ಮತ್ತೆ ಬಿಲ್ ಕೊಟ್ಟಿದ್ದಾರೆ. ಇನ್ಫ್ರಾ ಕಾಮಗಾರಿ ಅಂತ ಬರುತ್ತೆ, ಆ ಇನ್ಫ್ರಾ ಕಾಮಗಾರಿಗಳಿಗೂ ಕೂಡ ನಕಲಿ ಬಿಲ್ ಕೊಟ್ಟಿದ್ದಾರೆ. ಅದರ ದಾಖಲೆಗಳು ಕೂಡ ಇಟ್ಟಿದ್ದೀನಿ. ಇಷ್ಟು ನಕಲಿ ಬಿಲ್ ಕೊಟ್ಟು ಆಡಿ ನಂಬರ್ ಇಲ್ಲ, GPS ಫೋಟೋಸ್ ಇಲ್ಲ, DDಗಳೆಲ್ಲ ಫೋರ್ಜರಿ DDಗಳು, ಯಾರ್ದೋ DD ಹೆಸರಿಗೆ ಯಾರಿಗೋ ದುಡ್ಡು ಕೊಡೋದು, ಸರ್ಕಾರ ಅನುದಾನ ಕೊಡುತ್ತೆ ಅಂದ್ಬಿಟ್ಟು ಬಡವರಿಗೆ ಮನೆ ಕೊಡದೆ ಇವ್ರು ಲೂಟಿ ಮಾಡ್ಕೊಂಡು ದುಡ್ಡು ಮಾಡ್ತಿದ್ದಾರಲ್ಲ, ಇವರಿಗೆ ನಾಚಿಕೆ ಮನ ಮರ್ಯಾದೆ ಇರಲ್ವಾ? ಬಡವರು ಅಳ್ತಾ ಕೂತಿದ್ದಾರೆ ಸರ್. ಹೋದ್ರೆ ಕಡಲ್ ನೀರು ಹಾಕೊಂಡು ಕೈಕಾಲು ಹಿಡ್ಕೊಂತಾರೆ ಹತ್ರ, ಸರ್ ಮನೆ ಕೊಡಿಸಿ ಸರ್, ಮನೆ ಕೊಡಿಸಿ ಸರ್. ಅವನಾರ ಗುತ್ತಿಗೆದಾರ ಹೋಗ್ತಾನಂತೆ, 50,000 ರೂಪಾಯಿ ಕೊಡ್ತಾನಂತೆ, ಮನೆ ಬಿಟ್ಕೊಡ್ಬೇಕಂತೆ, ಸುಣ್ಣ ಬಣ್ಣ ಹೊಡಿತಾನಂತೆ, ಪೇಂಟ್ ಮಾಡ್ತಾನಂತೆ, ಫೋಟೋ ತೊಗೊಂಡು ಇವ್ರಿಗೆ ಕೊಡ್ತಾನಂತೆ. ಆರ್ ಡಿ ನಂಬರ್ ಇಲ್ವಾ, ಜಿಯೋ ಟ್ಯಾಗ್ ಅಪ್ಲೋಡ್ ಮಾಡೋದಿಲ್ಲ, ಯಾವುದೇ ಬಿಲ್ ಕೊಡೋಕ್ಕೆ ಇರುವಂಥ ಪ್ರೊಸೆಸ್ಗಳನ್ನು ಯಾವುದೂ ಫಾಲೋ ಮಾಡೋಲ್ಲ. ಮಾಡಿದ್ರೆ ಸಿಕ್ಕಾಕೊಂತಾರೆ ಇವರು. ಎಷ್ಟು ಕೋಟಿ ಸ್ಕ್ಯಾಮ್ ಮಾಡಿದ್ದಾರೆ ಸರ್ ಇವರು? ಸರ್, ಕೇವಲ STP TSP ಗ್ರಾಂಟ್ 20-30 ಕೋಟಿ ಕಳೆದ 5 ತಿಂಗಳು ಸ್ಕ್ಯಾಮ್ ಮಾಡಿದ್ದಾರೆ. ನಂತರದಲ್ಲಿ 380 ಕೋಟಿ ವರ್ಕ್ ಏನು ತೊಗೊಂಡಿದ್ದಾರೆ SMC ಕಾಂಟ್ರಾಕ್ಟು, ಆ ಟೆಂಡರ್ ಪ್ರಕ್ರಿಯೆಯಲ್ಲೂ ಕೂಡ ಭ್ರಷ್ಟಾಚಾರ ನಡೆದಿದೆ. ಇವನು ನಕಲಿ ದಾಖಲೆಗಳು ಹಾಕಿದ್ದಾನೆ, ನಕಲಿ ಬ್ಯಾಂಕ್ ಗ್ಯಾರಂಟಿ ಕೊಟ್ಟಿದ್ದಾನೆ. ಸರ್, ಈಗ ಹೋಗಿ ಚೆಕ್ ಮಾಡಿದ್ರು ಫೈಲಲ್ಲಿ ಬ್ಯಾಂಕ್ ಗ್ಯಾರಂಟಿ ಜೆರಾಕ್ಸ್ ಐತಿ, ಒರಿಜಿನಲ್ ಇಲ್ಲ, ಎಲ್ಲ ಫೇಕ್ ಡಾಕ್ಯುಮೆಂಟ್ಸ್ ಹಾಕ್ಬಿಟ್ಟು 400 ಕೋಟಿ 5% FSD ಕಟ್ಟಬೇಕು. ಅಷ್ಟು ಕೋಟಿಗಟ್ಟಲೆ ಬ್ಯಾಂಕ್ ಗ್ಯಾರಂಟಿ ವಾಪಸ್ ತಗೊಂಡಿದ್ದಾರೆ. ಯಾಕೆ ಸರ್ಕಾರ ಈಗ ಸುಮ್ಮನೆ ಇರುವಂಥದ್ದು? ಯಾಕೆಂತಂದರೆ ಈಗ ಮನೆಗಳನ್ನು ಕಟ್ಕೊಡ್ಬೇಕಾಗಿತ್ತು, ಆದರೆ ಕಟ್ಟಿದ್ದೀವಿ ಅಂತ ಹೇಳ್ಬಿಟ್ಟು ಸುಳ್ಳು ದಾಖಲೆಗಳನ್ನು ಸೃಷ್ಟಿ ಮಾಡಿ ಬಿಲ್ಗಳನ್ನು ತೆಗೆದುಕೊಂಡಿದ್ದಾರೆ. ಯಾಕೆ ಸಚಿವರಿಗೆ ಗಮನಕ್ಕೆ ಬಂದಿಲ್ವಾ? ಇದು ಗಮನಕ್ಕೆ ಬರಬೇಕು ಅನ್ನೋಕ್ಕೋಸ್ಕರನೇ ಮಾಧ್ಯಮ ಸೃಷ್ಟಿಗೋಷ್ಠಿ ನಾನು ಕರೆದಿದ್ದೀನಿ. ಈ ಮಾಧ್ಯಮದ ಮುಖಾಂತರ ಜಮೀರ್ ಸಾಹೇಬ್ರಿಗೂ ಹಲವಾರು ಸರಿ ಭೇಟಿ ಮಾಡಿದ್ದೀನಿ. ರಾಜೀವ್ ಗಾಂಧಿಲಿ ಇದೇ ರೀತಿ ಹಗರಣಗಳು ನಡೆದಿದ್ದಾವೆ, ಇದ್ರ ಬಗ್ಗೆನೂ ತಂದಿದ್ದೀನಿ. ಮೊನ್ನೆ ಒಂದು NPCC ಅನ್ನೋ ಒಂದು ದೊಡ್ಡ ಕಂಪನಿ, ಸೆಂಟ್ರಲ್ ಗೌರ್ಮೆಂಟ್ ಕಂಪ್ನಿ, ಅವರನ್ನು ಬ್ಲ್ಯಾಕ್ ಲಿಸ್ಟ್ ಹೈಕೋರ್ಟಿಂದ ಆರ್ಡರ್ ಮಾಡಿಸಿದ್ದೀನಿ ನಾನು. 100 ಕೋಟಿ ಕಾಮಗಾರಿ ತೊಗೊಂಡು ಬೆಳಗಾವಿ ಜನಕ್ಕೆ ಮೋಸ ಮಾಡಿದರು. ಅವರು ಕೂಡ ಕೆಲಸ ಮಾಡದೆ ನಕಲಿ ದಾಖಲೆ ಹಾಕಿ ಅಕ್ರಮವಾಗಿ ಟೆಂಡರ್ ತಗೊಂಡು ಇಲ್ಲಿ ಬಂದು ಲೂಟಿ ಮಾಡ್ತಿದ್ದಾರೆ ಅಂದ್ಬಿಟ್ಟು ಅವ್ರನ್ನು ಕೋರ್ಟಿಗೆ ಹೋಗಿದ್ದೆ. ಕೋರ್ಟಲ್ಲೂ ಕೂಡ ನನಗೆ ಜಯ ಸಿಕ್ಕಿದೆ, ಹೈಕೋರ್ಟಲ್ಲಿ. ಅಲ್ಲೂ ಕೂಡ ನಾನು ಗೆದ್ದಿದ್ದೀನಿ. ಅವರನ್ನು ಟರ್ಮಿನೇಷನ್ ಮಾಡಿ ಅವ್ರ 5 ಕೋಟಿ ಬ್ಯಾಂಕಲ್ಲಿ ಫೋರ್ಫಿಟ್ ಹಾಕ್ಸಿದ್ದೀನಿ. ಜಮೀರ್ ಸಾಹೇಬ್ರಿಗೆ ಇಷ್ಟೇ ಕೇಳ್ಕೊಳ್ಳೋದು, ದಯವಿಟ್ಟು ತಾವಿಗೆ ಸ್ವಲ್ಪನಾದರೂ ನಮ್ಮ ಗುಲ್ಬರ್ಗ, ಶಾಪುರ ಆ ಭಾಗದ ಜನರು, ಬಡವರಿಗೆ ಅಥವಾ ದೀನದಲಿತರಿಗೆ ಮೇಲೆ ನಿಮಗೆ ಸ್ವಲ್ಪನಾದರೂ ಕರುಣೆ ಅನ್ನೋದಿತ್ತು ಅಂದರೆ ಈ ಕಾಂಟ್ರಾಕ್ಟರ್ನ ಫಸ್ಟ್ ಬ್ಲ್ಯಾಕ್ ಲಿಸ್ಟ್ ಹಾಕಿ, ಸುಧೀರ್ ಅವ್ರನ್ನ ಫಸ್ಟ್ ಅಮಾನತ್ ಮಾಡಿಸಿ, ಅಟ್ರಾಸಿಟಿ ಕೇಸ್ ಹಾಕ್ಸಿ ಫಸ್ಟ್ ಅವ್ರ ಮೇಲೆ ನ್ಯಾಯಪಡಿಸಿ. ಕಲಬುರಗಿಲಿ ಮಾತ್ರ ಆಗಿರುವಂಥದ್ದು ಇಲ್ಲ ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ಆಗಿದೆ, ನಡೆದಿದೆಯಾ? ಈ ಕಲಬುರಗಿ ಭಾಗದಲ್ಲಿ ಮಾತ್ರ ದಾಖಲೆಗಳು ಸಿಕ್ಕಿದೆ. ಇನ್ನು ಉಳಿಕಿದ ದಾಖಲೆ ಇನ್ನು ಮೇಲೆ ನಾನು ಅಷ್ಟು ದಾಖಲೆಗಳನ್ನು ಪ್ರಯತ್ನ ಮಾಡಿ ಸುಮಾರು 5,000 ಕೋಟಿ ವರ್ಕ್ಗಳು ಟೆಂಡರ್ ಬಂದಿರೋದು ಎಲ್ಲ ದಾಖಲೆಗಳನ್ನು ಕೂಡ ನಾನು ತಗೊಂಡು ಮಂತ್ರದಲ್ಲಿ ದಾಖಲೆಗಳ ಸಮೇತ ನಾನು ಬರ್ತೀನಿ. ಈಗ ನೀವೆಲ್ಲಾದರೂ ದೂರು ಕೊಡಬೇಕು ಏನಾದರೂ ನಿರ್ಧಾರ ಮಾಡಿದ್ದೀರಾ, ಹೇಗೆ ಸರ್? ಈಗ ಜಮೀರ್ ಸಾಹೇಬ್ರಿಗೆ ನಾನು ಇದನ್ನು ದೂರು ಕೊಡಬೇಕು ಅಂತ ಮಾಡಿದ್ದೀನಿ. ಅವ್ರ ಮೇಲೆ ನಂಬಿಕೆ ಇಟ್ಕೊಂಡು ದೂರು ಕೊಡ್ತಾ ಇದ್ದೀನಿ. ಆ ನಂಬಿಕೆ ಉಳಿಸ್ಕೊಳ್ಳೋದು ಬಿಡೋದು ಪಬ್ಲಿಕ್ಸ್ ನೋಡ್ತಾ ಇದ್ದಾರೆ, ಅವ್ರ ಮೇಲೆ ಬಿಟ್ಟಿದೆ ಸರ್. ಸರ್, ಈಗ ನೀವು ಹೇಳಿದ್ರೆ ಕೋರ್ಟ್ ಮೊರೆ ಹೋಗ್ತೀರಿ ಅಂತನ್ನುವಂಥದ್ದು, ಯಾಕೆಂದರೆ ಈಗಾಗಲೇ ಲೋಕಾಯುಕ್ತದಲ್ಲಿ ನಮಗೆ ನಂಬಿಕೆ ಇಲ್ಲ ಅನ್ನುವಂಥ ಒಂದು ಮಾತನ್ನು ಹೇಳ್ತಾ ಇದ್ರು. ಇಷ್ಟೊಂದು ಭ್ರಷ್ಟಾಚಾರ, ಇಷ್ಟೊಂದು ಅಕ್ರಮಗಳಾಗಿದ್ರು ಕೂಡ ಯಾಕೆ ಇಷ್ಟು ದಿನ ಸುಮ್ಮನೆ ಇದ್ರು? ಬಹಳ ಮುಖ್ಯವಾಗಿ ಮಾನ್ಯ ಸಿದ್ದರಾಮಯ್ಯ ಸರ್ಕಾರ, ನಾವು ದಲಿತ ಪರ ಸರ್ಕಾರ, ಬಡವರ ಪರ ಸರ್ಕಾರ, ಬಡತನವನ್ನು ನಿರ್ಮೂಲನೆ ಮಾಡಲಿಕ್ಕೆ ಬಂದಿದ್ದೀವಿ ಅಂತ ಹೇಳುವಂಥ ಒಂದು ರೀತಿ ಪರಿಪಾಠವನ್ನು ಮಾಡ್ಕೊಂಡ್ಬಿಟ್ಟಿದೆ. ಅದರ ದುರಂತ ಏನಂದರೆ, ಬಡತನವನ್ನು ನಿರ್ಮೂಲನೆ ಮಾಡಲಿಕ್ಕೆ ಮತ್ತು ಯಾರಿಗೆ ಮನೆಗಳಿಲ್ಲ ಮತ್ತು ಯಾರು ಕೊಳೆಗೇರಿಗಳಲ್ಲಿ ವಾಸ ಮಾಡ್ತಾರೆ ಅವರ ಬದುಕನ್ನು ಸುಧಾರಿಸಲಿಕ್ಕೆ ಅಂತ ಹೇಳಿ ಸಾವಿರಾರು ಕೋಟಿ ರೂಪಾಯಿ ಇನ್ವೆಸ್ಟ್ ಮಾಡಿ ಈ ಒಂದು ಮಂಡಳಿಯನ್ನು ಕೊಳೆಗೇರಿ ಮಂಡಳಿಯನ್ನು ಸ್ಥಾಪನೆ ಮಾಡಿರ್ತಕ್ಕಂಥದ್ದು. ಆದರೆ ಎಂತಹ ದೊಡ್ಡ ವಿಪರ್ಯಾಸ ಅಂತ ಹೇಳಿದ್ರೆ, ಈ ಕೊಳೆಗೇರಿ ಮಂಡಳಿಯೇ ಕೊಳೆಗೇರಿಯಲ್ಲಿ ವಾಸ ಮಾಡ್ತಕ್ಕಂಥ ಜನರ ಬದುಕನ್ನು ನಾಶ ಮಾಡೋದು ಮತ್ತು ಅವರ ದುಡ್ಡನ್ನು ಲೂಟಿ ಮಾಡುವಂಥ ಕಾಯಕಕ್ಕೆ ಕೈ ಹಾಕಿರೋದು ದೊಡ್ಡ ದುರಂತ. ಮತ್ತು ಭಾಳ ಮುಖ್ಯವಾಗಿ ಒಂದು ಕಡೆ ಮಾನ್ಯ ಸಿದ್ದರಾಮಯ್ಯನವರ ಸರ್ಕಾರ SC ST ಮತ್ತು TSP ಹಣವನ್ನು ದಲಿತರಲ್ಲದ ಉಪಯೋಗಿಸದಂಥ ಯೋಜನೆಗಳಿಗೆ ಒಂದು ಕಡೆ ಡೈವರ್ಟ್ ಮಾಡುವಂಥ ಒಂದು ಕೆಲಸ ಆಗ್ತಾ ಇದ್ದಾರೆ. ಇನ್ನೊಂದು ಕಡೆ ದಲಿತರಿಗಾಗೇ ಮೀಸಲಿಟ್ಟಿರ್ತಕ್ಕಂಥ, ಉದಾಹರಣೆಗೆ ಈ ಬೋರ್ಡ್ನಲ್ಲಿ ದಲಿತರಿಗಾಗಿ ಮನೆ ಕಟ್ಟಿಸ್ಲಿಕ್ಕೆ ಸರ್ಕಾರ ಒಂದಿಷ್ಟು ಹಣವನ್ನು ಮಂಜೂರು ಮಾಡಿದ್ದಾರೆ.
ಆ ಹಣವನ್ನು ಕೂಡ ಅಂದರೆ SC ST TSP ಹಣದಲ್ಲಿ ಈ ಸುಮಾರು 25ರಿಂದ 30 ಕೋಟಿ ರೂಪಾಯಿಗಳು. ಮತ್ತು ಇದು ನಾವು ಹೇಳ್ತಾ ಇರೋದು ಕೇವಲ ಗುಲ್ಬರ್ಗ ಭಾಗದಲ್ಲಿ ಬರತಕ್ಕಂಥ 4-5 ತಾಲೂಕುಗಳ ಬಗ್ಗೆ ಮಾತ್ರ ಮಾತಾಡ್ತಾ ಇರೋದು ನಾವು. ಇಡೀ ರಾಜ್ಯನ ನೋಡಿದ್ರೆ ಬಹುಶಃ ನನಗನ್ಸುತ್ತೆ ಅದು 100 ಕೋಟಿ ರೂಪಾಯಿಗಳ ಹಗರಣ ಇದು. ಸೊ ಅಲ್ಲಿ ಆ ಭಾಗದಲ್ಲಿ ಮಾತ್ರ ಯಾವ ಒಂದು ಮನೆಯನ್ನು ಕಟ್ಟದೇನೆ, ಒಂದು ಪೈಸೆ ಕಾಮಗಾರಿಯನ್ನೂ ಮಾಡದೇನೆ ಇವರು ಸುಮ್ಮನೆ, ಮತ್ತು ಶ್ರೀನಾಥ್ ಅವರು ಹೇಳಿದಾಗೆ ಬರೀ ಫೇಕ್ ಡಾಕ್ಯುಮೆಂಟ್ಗಳನ್ನು ಕೊಟ್ಟು ಇವರು ಟೆಂಡರ್ಗೆ ಯೋಗ್ಯರೇ ಅಲ್ಲ ಇವರು. ಮತ್ತು ಇವ್ರು ಯಾವತ್ತೂ ಕೂಡ ಈ ಕೆಲಸ ಮಾಡಿದವರೇ ಅಲ್ಲ, ಸ್ಕ್ರಾಪ್ ಬಿಸ್ನೆಸ್ ಮಾಡೋಂಥವ್ರು ಇವರೆಲ್ಲ. ಇಂಥವ್ರನ್ನ ಕರ್ಕೊಂಬಂದು ಇವ್ರಿಗೆ ಟೆಂಡರ್ ಕೊಟ್ಟು ಒಂದು ಇಟಿಕೆಯನ್ನು ಕೂಡ ಜೋಡಿಸ್ದೇನೆ 25-30 ಕೋಟಿ ರೂಪಾಯಿಗಳ ದಲಿತರಿಗೆ ಮೀಸಲಿಟ್ಟಂಥ ಹಣವನ್ನು ಕೊಡ್ತಾ ಇದ್ದಾರೆ. ಅಂದರೆ ನಾನು ಇವತ್ತು ಮಾನ್ಯ ಮಂತ್ರಿ ಅವ್ರಿಗೆ, ಜಮೀರ್ ಅಹಮದ್ ಅವ್ರಿಗೆ ಒತ್ತಾಯ ಮಾಡ್ತಾ ಇದ್ದೀನಿ, ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀನಿ. ಯಾರಿವತ್ತು ಪ್ರಭಾರಿ ಮುಖ್ಯ ಅಭಿಯಂತರಿದ್ದಾರೆ, ಏನು ಸುಧೀರ್ ಅಂತೇಳಿ, ಈತ ಅಟ್ರಾಸಿಟಿಯನ್ನು ಮಾಡಿದ್ದಾನೆ. ದಿಸ್ ಆಲ್ಸೋ ಅಕೌಂಟ್ಸ್ ಟು ಅಟ್ರಾಸಿಟಿ. ಯಾಕಂದರೆ ದಲಿತರ ಹಣವನ್ನು ದುರ್ಬಳಕೆ ಮಾಡೋದು ಅಟ್ರಾಸಿಟಿನೇ. ಹಾಗಾಗಿ ಕೂಡಲೇ ಈತನ ಮೇಲೆ ಅಟ್ರಾಸಿಟಿ ಕೇಸನ್ನು ದಾಖಲಿಸಬೇಕು. ನಾವು ಕಳೆದ ವಾರ ಬಂದು ಚೇರ್ಮನ್ರನ್ನ ಮತ್ತು ಕಮಿಷನರ್ನ ಇಬ್ಬರನ್ನೂ ಭೇಟಿ ಮಾಡಿ ಇಬ್ಬರಿಗೂ ಮನವಿಯನ್ನು ಕೊಟ್ಟು ಬಂದಿದ್ದೀವಿ. ಹಾಗಾಗಿ ಇವರಿಬ್ಬರು ಮಂತ್ರಿಗಳ ಅನುಮತಿ ತಗೊಂಡು ಇವರಿಬ್ಬರು, ಮತ್ತು ನಾವು ಈಗ DCRE ಸೆಲ್ಗೂ ಕೂಡ ಹೋಗಿ ಕಂಪ್ಲೇಂಟ್ ಕೊಡ್ತೀವಿ ನಾವು. ಯಾಕಂದರೆ DCRE ಸೆಲ್ಲು ಅಟ್ರಾಸಿಟಿ ಬಗ್ಗೆ ಒಂದು ವಿಶೇಷವಾಗಿ ಇವತ್ತು ಒಂದು ಸಪ್ರೇಟ್ ಇದೊಂದು ಮಾಡಿದ್ದಾರೆ. ಹಾಗಾಗಿ ಅಲ್ಲೂ ಕೂಡ ಕಂಪ್ಲೇಂಟ್ ಕೊಡ್ತಾ ಇದ್ದೀವಿ. ಸುಧೀರ್ ಮೇಲೆ ಬಹಳ ಮುಖ್ಯವಾಗಿ ಅಟ್ರಾಸಿಟಿ ಕೇಸ್ ಆಗಬೇಕು. ಅದ್ರ ಜೊತೆಗೆ ಆ ಭಾಗದಲ್ಲಿ ಯಾರ್ಯಾರು ಇನ್ವಾಲ್ವ್ ಆಗಿದ್ದಾರೆ ಅವರೆಲ್ಲರ ಮೇಲೂ ಕೂಡ ಅಟ್ರಾಸಿಟಿ ಆಗಬೇಕು. ಮತ್ತು ಈತ ಯಾರಿದ್ದಾರೆ, ಸೈಯದ್ ಮನನ್ ಅಂತೇಳಿ SMC ಪ್ರಾಜೆಕ್ಟ್ ಅಂತೇಳಿ, ಈತನ ಏನೋ ಲೈಸೆನ್ಸ್ ಇದೆ ರದ್ದು ಮಾಡಬೇಕು. ಈತನೇನು ಈ ಅಂಥದ್ದು EMD ಎಲ್ಲ ಕಟ್ಟಿದ್ದಾನೆ ಅದನ್ನೆಲ್ಲ ಫೋರ್ಫಿಟ್ ಮಾಡ್ಕೋಬೇಕು. ಸೊ ಇಷ್ಟು ಕೆಲಸಗಳನ್ನು ಮಾಡಬೇಕು ಅಂತೇಳಿ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀವಿ. ಇಲ್ಲಾಂದರೆ ಮುಂದಿನ ತಿಂಗಳು ಸೆಪ್ಟೆಂಬರ್ 9ನೇ ತಾರೀಕು ದೊಡ್ಡ ಪ್ರಮಾಣದ ಒಂದು ಪ್ರತಿಭಟನೆಯನ್ನು ಮಾಡಲಿಕ್ಕೆ ನಾವು ತಯಾರು ಮಾಡ್ಕೋತಾ ಇದ್ದೀವಿ. ಇದಿಷ್ಟು ಇವತ್ತು ಏನು ಕೊಳಗೇರಿ ನಿರ್ಮೂಲನಾ ಮಂಡಳಿಯಲ್ಲಿ ಸಾಕಷ್ಟು ಭ್ರಷ್ಟಾಚಾರ ಆಗಿದೆ ಅನ್ನುವಂಥ ಒಂದು ಆರೋಪವನ್ನು ಹೊರಿಸಿ ದಾಖಲೆಗಳ ಸಮೇತ ಇವತ್ತು ಮಾಧ್ಯಮಗಳಿಗೆ ಬಿಡುಗಡೆ ಮಾಡಿರುವಂಥದ್ದು. ಸರ್ಕಾರ ಸೂಕ್ತ ರೀತಿಯಲ್ಲಿ ತನಿಖೆಯನ್ನು ನಡೆಸಿ ತಪ್ಪಿತಸ್ಥರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕು ಅನ್ನುವಂಥ ಒಂದು ಒತ್ತಾಯವನ್ನು ಮಾಡಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ನಾಗರಾಜ್ ಜೊತೆ ನಂದೀಶ್ ಮಲೆನಹಳ್ಳಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.